ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಹಾಗೆ ವಿಡಿಯೋದಲ್ಲಿ ಕೂಡ ಮೀಡಿಯಾ ಲಾಂಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಿದೆ ಆರ್ಟಿಕಲ್ 19(1)(a) ಏನ್ ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರೀಸನಬಲ್ ರೆಸ್ಟ್ರಿಕ್ಷನ್ಸ್ಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನ ಕೂಡ ಮಾಡಿದ್ವಿ. ಏನೆಲ್ಲ ಒಂದಷ್ಟು ನಿರ್ಬಂಧಗಳನ್ನ ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಸರ್ಕಾರ ಅಥವಾ ಪಾರ್ಲಿಮೆಂಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಏನಿದೆ ಅವುಗಳು ಸಂಬಂಧಪಟ್ಟ ಹಾಗೆ ಸಂದರ್ಭಕ್ಕೆ ಅನುಗುಣವಾಗಿ ಒಂದಷ್ಟು ನಿರ್ಬಂಧಗಳನ್ನ ಹೇರಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೇಟಸ್ ಆಫ್ ಫ್ರೀ ಪ್ರೆಸ್ ಇನ್ ಇಂಡಿಯಾ, ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಸ್ಥಿತಿಗತಿಗಳು ಇದ್ದಾವೆ, ಸೊ ಈ ಹಿಂದಿನ ಪ್ರಕರಣಗಳಲ್ಲಿ ಯಾವುದರ ರೀತಿಯಾಗಿ ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಿದೆ ಅಥವಾ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಬಂಧ ಹೇರುವಂತಹ ಪ್ರಯತ್ನಗಳನ್ನ ಹೇಗೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಇಲ್ಲಿ ಮಾಡೋಣ. ಸ್ಟೇಟಸ್ ಆಫ್ ಫ್ರೀಡಮ್ ಆಫ್ ಪ್ರೆಸ್ ಇನ್ ಇಂಡಿಯಾ, ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಒಂದು ಸ್ಥಿತಿಗತಿಗಳನ್ನ ನೋಡೋದು. ಸೊ ಇನ್ ರೋಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್, Patanjali Shastri, CJ, ಅಂದ್ರೆ Chief Justice, observed that freedom of speech and the press lay at the foundation of all democratic organization. For without free political discussion, no public education. So, essential for the proper functioning of the process of popular government is possible. ಸೊ ಅವ್ರು ಹೇಳ್ತಾರೆ, ಈ ರೋಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಅನ್ನುವಂತಹ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ಪತಂಜಲಿ ಅಂತ ಹೇಳಿ ಪತಂಜಲಿ ಶಾಸ್ತ್ರಿ ಅನ್ನುವಂಥ ಒಬ್ಬ ಚೀಫ್ ಜಸ್ಟಿಸ್ ಅವರು ಹೇಳ್ತಾರೆ, ಈ ಪ್ರಕರಣದಲ್ಲಿ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಪ್ರೆಸ್ ಏನಿದೆ, ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಮತ್ತು ಮಾಧ್ಯಮಗಳಿಗೆ ಇರ್ತಕ್ಕಂತಹ ಸ್ವಾತಂತ್ರ್ಯ ಏನಿದೆ ಅದೆಲ್ಲವೂ ಕೂಡ ಡೆಮೊಕ್ರೆಟಿಕ್ ಆರ್ಗನೈಸ್ ಅಂದ್ರೆ ಪ್ರಜಾಪ್ರಭುತ್ವ ಸಂಸ್ಥೆಗಳು ಏನಿದ್ದಾವೆ ಅವುಗಳಿಗೆಲ್ಲದರ ಅಡಿಪಾಯ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಸೊ ಫಾರ್ ವಿತೌಟ್ ಫ್ರೀ ಪೊಲಿಟಿಕಲ್ ಡಿಸ್ಕಷನ್ ನೋ ಪಬ್ಲಿಕ್ ಎಜುಕೇಶನ್. ಸೊ ನಿಮಗೆ ಯಾವಾಗ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ಆಗೋದಿಲ್ಲ, ಮುಕ್ತವಾಗಿ ಚರ್ಚೆಗಳಾಗಬೇಕು. ಸೊ ಮುಕ್ತವಾಗಿ ರಾಜಕೀಯ ಚರ್ಚೆಗಳು ನಿಮಗೆ ಆಗೋದಿಲ್ಲ, ಆಗ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಎಜುಕೇಶನ್ ಅಂತಕ್ಕಂಥದ್ದು ಸಿಗಲ್ಲ. ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಶಿಕ್ಷಣ ಅಂತಕ್ಕಂಥದ್ದು ಲಭ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಹಾಗೇನೆ ಸೊ ಎಸೆನ್ಷಿಯಲ್ ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಪ್ರೋಸೆಸ್ ಆಫ್ ಪಾಪ್ಯುಲರ್ ಗವರ್ನಮೆಂಟ್ ಇಸ್ ಪಾಸಿಬಲ್. ಸೊ ಯಾವಾಗ ನಿಮಗೆ ಈ ಒಂದು ಸಕ್ಸಸ್ಫುಲ್ ಆಗಿ ಪಾಪ್ಯುಲರ್ ಜನಪ್ರಿಯ ಸರ್ಕಾರ ತನ್ನ ಕೆಲಸ ಕಾರ್ಯಗಳನ್ನ ತುಂಬಾ ಶಿಸ್ತುಬದ್ಧವಾಗಿ ಮಾಡಬೇಕು, ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ನಡ್ಕೊಂಡು ಹೋಗಬೇಕು, ಯಾವುದೇ ಸಮಸ್ಯೆಗಳು ಇಲ್ಲದ ಹಾಗೆ ಜನಪ್ರಿಯತೆಯನ್ನ ಗಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅನ್ನೋದೇ ಆದ್ರೆ ನಿಮಗೆ ಇಲ್ಲಿ ಮಾಧ್ಯಮಗಳಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಡಬೇಕು ಅಂತ ಹೇಳಿ ಕೂಡ ಹೇಳ್ತಾರೆ. ಸೊ ಸಾರ್ವಜನಿಕರ ಜೊತೆಗೆ ಒಂದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮಾಧ್ಯಮಗಳಿಗೂ ಕೂಡ ಕೊಡಬೇಕು ಅನ್ನುವಂತಹ ಒಂದು ಜಸ್ಟಿಸ್ ಅನ್ನ ಕೂಡ ಅಂದ್ರೆ ತೀರ್ಮಾನವನ್ನ ಕೂಡ ಒಂದು ವರ್ಡಿಕ್ಟ್ ಅನ್ನ ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊಡ್ತಾರೆ. ಸೊ ಹಾಗಾದರೆ ಈ ಕೇಸ್ ಯಾವ್ದಾಗಿತ್ತು, ಏನಾಗಿತ್ತು, ಯಾಕೆ ಸುಪ್ರೀಂ ಕೋರ್ಟ್ನ ಮೆಟ್ಲೆ ಏರಿತ್ತು ಅಂತ ಹೇಳಿ ಬಂದಾಗ, ಇನ್ ದಿಸ್ ಕೇಸ್ ಎಂಟ್ರಿ ಅಂಡ್ ಸರ್ಕ್ಯುಲೇಷನ್ ಆಫ್ ದ ಇಂಗ್ಲಿಷ್ ಜರ್ನಲ್ Crossroad, printed and published in Bombay, was banned by the government of Madras. ಸೊ ಈ ಒಂದು ಇಂಗ್ಲಿಷ್ ಪತ್ರಿಕೆ Crossroad ಅನ್ನುವಂತ ಒಂದು ಇಂಗ್ಲಿಷ್ ಪತ್ರಿಕೆ ಅದು ಪ್ರಿಂಟ್ ಆಗ್ತಾ ಇತ್ತು, ಬಾಂಬೆಯಲ್ಲಿ ಪಬ್ಲಿಷ್ ಆಗ್ತಾ ಇತ್ತು, ಹಾಗೆ ಪ್ರಿಂಟ್ ಆಗ್ತಾ ಇತ್ತು. ಆದರೆ ಇದನ್ನ ಮದ್ರಾಸ್ನಲ್ಲಿ ಅಂದ್ರೆ ಇವತ್ತಿನ ತಮಿಳುನಾಡು ಅಂತ ನಾವೇನ್ ಹೇಳ್ತೇವೆ, ಚೆನ್ನೈ ಅಂತ ಏನ್ ಹೇಳ್ತಾರೆ, ಅಲ್ಲಿ ಅದನ್ನ ಪಬ್ಲಿಕೇಶನ್ ಮಾಡ್ತಕ್ಕಂಥದ್ದು ಹಾಗೇನೆ ಅಲ್ಲಿ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಕ್ಕೆ ಮದ್ರಾಸ್ ಸರ್ಕಾರ ನಿಷೇಧವನ್ನ ಕೂಡ ಹೇರತ್ತೆ. ಸೊ ಹಾಗಾಗಿ ಅದರ ವಿರುದ್ಧವಾಗಿ ಪತ್ರಿಕೆಗಳಿಗೆ ಸ್ವಾತಂತ್ರ್ಯ ಅಂದ್ರೆ ಏನು ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಪ್ರಿಂಟ್ ಮತ್ತೆ ಪಬ್ಲಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಆ ಕಾರಣಕ್ಕಾಗಿ ಅವರು ರೋಮೇಶ್ ಥಾಪರ್ ಅವರು ಕೂಡ ಒಂದು ಸುಪ್ರೀಂ ಕೋರ್ಟ್ಗೆ ಮೊಕದ್ದಮೆಯನ್ನ ಕೂಡ ಹೂಡ್ತಕ್ಕಂಥದ್ದು.
ಸೊ ಅಲ್ಲಿ ಇವುಗಳ ಬಗ್ಗೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಚೀಫ್ ಜಸ್ಟಿಸ್ ಅವರು ಕೂಡ ಈ ಒಂದು ವರ್ಡಿಕ್ಟ್ ಅನ್ನ ಅಥವಾ ತೀರ್ಪನ್ನ ಕೂಡ ಕೊಡ್ತಕ್ಕಂಥ. The same was held to be violated of the freedom of speech and expression, as without liberty of circulation, publication would be little value. ಸೊ ಯಾವಾಗ ನಿಮಗೆ ಪತ್ರಿಕೆಗಳಿಗೆ ಇದು ಒಂದು ಪತ್ರಿಕಾ ಸ್ವಾತಂತ್ರ್ಯ ಅದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದರ ಒಂದು ಸಂಪೂರ್ಣವಾದಂತಹ ಒಂದು ವೈಲೇಷನ್ ಆಗಿದೆ, ಅದನ್ನ ಅವರು ವೈಲೇಟ್ ಮಾಡಿದ್ದಾರೆ, ಅವುಗಳಿಂದ ತುಂಬಾ ಕಾನೂನು ಬಾಹಿರವಾಗಿ ಆ ತರದ ಒಂದು ಇದ್ರಾಗಿ ಕೂಡ ಅವರು ಹೊರಗಡೆಯಿಂದ ನಿಂತ್ಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ. ಈ ರೀತಿಯಾಗಿ ಪತ್ರಿಕಾ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಯಾವುದೇ ಸಂದರ್ಭಗಳಲ್ಲಿ ಕೂಡ ಅಂದ್ರೆ ಸರ್ಕ್ಯುಲೇಷನ್ ಇರ್ಬೋದು, ಪಬ್ಲಿಕೇಶನ್ ಇರ್ಬೋದು, ಇಂತಹ ಸಂದರ್ಭಗಳಿಗೆ ನೀವು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅನ್ನೋದೇ ಆದ್ರೆ ಅಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಂಪೂರ್ಣವಾಗಿ ನೀವು ಅದನ್ನ ವೈಲೇಟ್ ಮಾಡ್ತಿದ್ದೀರಿ, ಅದನ್ನ ಬಾಹಿರವಾಗಿ ನಡ್ಕೊಳ್ತಿದ್ದೀರಿ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳ್ತಾರೆ. ಸೊ ಆಸ್ ವಿತೌಟ್ ಲಿಬರ್ಟಿ ಆಫ್ ಸರ್ಕ್ಯುಲೇಷನ್ ಪಬ್ಲಿಕೇಶನ್ ವಿಲ್ ಬಿ ಲಿಟಲ್ ವ್ಯಾಲ್ಯೂ. ಸೊ ಪತ್ರಿಕೆಗಳಿಗೆ ನೀವು ಮುದ್ರಣ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಮುದ್ರಣ ಮಾಡಿದ್ದನ್ನ ಪ್ರಸರಣ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ ಸ್ವಾತಂತ್ರ್ಯಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಅವತ್ತಿನ ಚೀಫ್ ಜಸ್ಟಿಸ್ ಆದಂತಹ ಪತಂಜಲಿ ಶಾಸ್ತ್ರಿಯವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಕೂಡ ಕೊಡ್ತಾರೆ. The Honorable Supreme Court observed in Union of India versus Association for Democratic Reforms. So one-sided information, disinformation, misinformation, and non-information all equally create on uninformed citizenry, which makes democracy a farce ಅಂತ ಹೇಳ್ತಾರೆ. ಸೊ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂತಹ ಒಂದು ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ತರದ ಒಂದಷ್ಟು ತೀರ್ಮಾನವನ್ನ ಕೊಡ್ತಾರೆ. ಅದ್ರ ಏನಪ್ಪಾ ಅಂತಂದ್ರೆ, ಸೊ ಒನ್ ಸೈಡೆಡ್ ಇನ್ಫಾರ್ಮೇಶನ್, ಒಂದೇ ರೀತಿಯ ಒಂದು ದೃಷ್ಟಿಕೋನದ ಒಂದು ಮಾಹಿತಿಯನ್ನ ಕೊಡ್ತಕ್ಕಂತಹದ್ದು, ತಪ್ಪು ಮಾಹಿತಿ ಡಿಸ್ಇನ್ಫಾರ್ಮೇಶನ್ ಅರ್ಧಂಬರ್ಧ ಮಾಹಿತಿಯನ್ನ ಕೊಡ್ತಕ್ಕಂತಹದ್ದು, ಮಿಸ್ಇನ್ಫಾರ್ಮೇಶನ್ ತಪ್ಪು ಮಾಹಿತಿಯನ್ನ ಕೊಡೋದು, ಹಾಗೇನೆ ನಾನ್ ಇನ್ಫಾರ್ಮೇಶನ್ ಯಾವುದೇ ಮಾಹಿತಿಗಳೇ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಈ ರೀತಿ ಆದಾಗ ಆಲ್ ಈಕ್ವಲಿ ಕ್ರಿಯೇಟ್ ಆನ್ ಅನ್ಇನ್ಫಾರ್ಮ್ಡ್ ಸಿಟಿಸನರಿ. ಸೊ ನೀವು ಆ ರೀತಿಯಾಗಿ ಮಾಡಿದಾಗ ನಿಮ್ಮ ಪ್ರಜೆಗಳನ್ನ ಅಥವಾ ನಿಮ್ಮ ಸಾರ್ವಜನಿಕರನ್ನ ನಾಗರಿಕರನ್ನ ನೀವು ಕತ್ಲಲ್ಲಿ ಇಟ್ಟ ಹಾಗೆ ಆಗತ್ತೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮತ್ತೆ ಪ್ರಜಾಪ್ರಭುತ್ವಕ್ಕೆ ತುಂಬಾ ದೂರವಾದಂತಹ ಒಂದು ಆಲೋಚನೆ. ಆ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇಲ್ಲ. ಸಮಾನವಾಗಿ ಎಲ್ಲಾ ಒಂದು ನಾಗರಿಕರನ್ನು ಕೂಡ ನೀವು ಕತ್ತಲೆಯ ಕೂಪಕ್ಕೆ ತಳ್ತಾ ಇದ್ದೀರಿ ಅನ್ನುವಂತಹ ಒಂದು ಜಡ್ಜ್ಮೆಂಟ್ ಅನ್ನ ಒಂದು ತೀರ್ಮಾನವನ್ನ ಇಲ್ಲಿ ಕೊಡ್ತಾರೆ. ಹಾಗೇನೆ ಸೊ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ರೈಟ್ ಟು impart and receive information, which includes freedom to hold opinions. ಸೊ ಈ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಬಂದಾಗ ಅದರಲ್ಲಿ ಈ ಒಂದು ಹಕ್ಕು ಏನಿದೆ ಆ ಹಕ್ಕಿನಲ್ಲಿ ಇಂಪಾರ್ಟ್ ಅಂಡ್ ರಿಸೀವ್ ಇನ್ಫಾರ್ಮೇಶನ್. ಸೊ ನೀವು ಎಲ್ಲಿಂದ ಬೇಕಾದ್ರೂ ಇನ್ಫಾರ್ಮೇಶನ್ಸ್ ಅನ್ನ ತಗೊಳ್ಬಹುದು, ಇಂಪಾರ್ಟ್ ತಗೊಳ್ಬಹುದು, ರಿಸೀವ್ ಮಾಡಬಹುದು. ನೀವು ಇಂಪಾರ್ಟ್ ಅಂದ್ರೆ ನೀವು ಕಳಿಸ್ಬೋದು, ಹೊರಗಡೆಗೆ ಕಳಿಸ್ಬೋದು, ಅಂಡ್ ರಿಸೀವ್ ಹೊರಗಡೆಗೆ ಕಳಿಸ್ಬೋದು, ಜೊತೆಗೆ ತೆಗೆದುಕೊಳ್ಳಬಹುದು ಇನ್ಫಾರ್ಮೇಶನ್ಸ್ ಅನ್ನ, ವಿಚ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಹೋಲ್ಡ್ ಒಪಿನಿಯನ್ಸ್. ಸೊ ಅವುಗಳ ಮೂಲಕ ನೀವು ಈ ರೀತಿಯಾಗಿ ಇನ್ಫಾರ್ಮೇಶನ್ಸ್ ಅನ್ನ ತಡೆ ಹಿಡಿತಕ್ಕಂತಹದ್ದು, ರಿಸೀವ್ ಮಾಡ್ಕೊಳ್ಳೋದನ್ನ ತಡೆ ಹಿಡಿತಕ್ಕಂತಹದ್ದು, ಸೊ ಅಥವಾ ಇನ್ಫಾರ್ಮೇಶನ್ ಕೊಡೋದನ್ನ ತಗೊಳ್ಳೋದನ್ನ ಎರಡನ್ನೂ ನೀವು ಇದನ್ನ ತಡೆ ಹಿಡಿದು ಬಿಟ್ರೆ ಕಂಪ್ಲೀಟ್ ಆಗಿ ಸೊ ನೀವು ನಮ್ಮ ಒಪಿನಿಯನ್ ಅನ್ನ ಹೋಲ್ಡ್ ಮಾಡ್ತೀರಿ, ನಿಮ್ಮ ಅಭಿಪ್ರಾಯವನ್ನ ಫ್ರೀಡಮ್ ಒಪಿನಿಯನ್ ಅನ್ನ ಹೇಳೋದಕ್ಕೆ ಇರುವಂತಹ ಸ್ವಾತಂತ್ರ್ಯ ಇದೆಯಲ್ಲ ಅದನ್ನ ನೀವು ಹೋಲ್ಡ್ ಮಾಡ್ದಂಗೆ ಆಗತ್ತೆ. ಸೊ ಹಾಗೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಕೊಡ್ತಾರೆ. ಕೇವಲ ಸರ್ಕಾರಿ ಒಂದು ಮಾಹಿತಿಗಳನ್ನಷ್ಟೇ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ವಚ್ಛ ಭಾರತ್ ಅಭಿಯಾನಲ್ಲಿ ಬಂದಾಗ ಕಳೆದ 2-3 ವರ್ಷದ ಹಿಂದೆ ಮೋದಿಜಿ, ಪ್ರಧಾನಮಂತ್ರಿ ಮೋದಿಜಿಯವರು ಕೂಡ ಹೇಳಿದ್ರು, ನಾವು ಫ್ರೀ ಬೊಫೊಕೇಟ್ ಸೊಸೈಟಿ ನಮ್ದು, ನಾವು ಬಯಲು ಮುಕ್ತ ಶೌಚಾಲಯ ವ್ಯವಸ್ಥೆ ನಮ್ಮಲ್ಲಿ ಇದೆ, ಭಾರತ ಈ ತರದ ಒಂದು ಬಯಲು ಮುಕ್ತ ಶೌಚಾಲಯವಾಗಿ ಇದೆ ಅಂತ ಹೇಳಿ ಡಿಕ್ಲರೇಷನ್ ಅನ್ನ ಕೊಡ್ತಾರೆ. ಆದರೆ ವಾಸ್ತವವಾಗಿ ಬಯಲು ಶೌಚ ಮುಕ್ತ ದೇಶ ಆಗಿ ಉಳ್ಕೊಂಡಿಲ್ಲ. ಇನ್ನೂ ಕೂಡ ಕರ್ನಾಟಕದಲ್ಲಿಯೂ ಕೂಡ ಸೇರಿದ ಹಾಗೆ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ
ಬಫೆಟ್ ಇದೆ, ಫ್ರೀ ಬಫೆಟ್ ಇದೆ, ಬಯಲು ಮುಕ್ತವಿದ್ದಾರೆ, ಬಯಲಿಗೆ ಹೋಗೋ ಜನ ಇದ್ದಾರೆ. ಸೊ ಆದರೆ ಇಲ್ಲಿ ತಪ್ಪು ಮಾಹಿತಿಯನ್ನ ಕೊಡ್ತಿದ್ದೀವಿ. ಸೊ ಒನ್ ಸೈಡೆಡ್ ಇನ್ಫಾರ್ಮೇಶನ್ ನಾವು ನಂಬ್ಕೊಂಡ್ಬಿಡ್ಬೋದು. ಸೊ ನಮ್ಗೆ ಯಾವಾಗ ವಾಸ್ತವ ವಿಷಯ ತಲುಪೋದಿಲ್ಲ, ಆವಾಗ ಸರ್ಕಾರ ಹೇಳಿದ್ದೇ ಸರಿ ಅನ್ನೋ ವಾದವನ್ನ ನಾವು ಮಂಡಿಸೋದಕ್ಕೆ ಶುರು ಮಾಡ್ತೇವೆ. ಡಿಸ್ಇನ್ಫಾರ್ಮೇಶನ್, ತಪ್ಪು ಮಾಹಿತಿ ಅಗೇನ್. ಸೊ ಫ್ರೀ ಬಫೆಟ್ ಫ್ರೀ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳಿದ್ರು ಅದು ತಪ್ಪಾಗಿತ್ತು ಮಾಹಿತಿ, ತಪ್ಪು ಮಾಹಿತಿಯನ್ನ ಕೊಟ್ರು. ಸೊ ಅರ್ಧಂಬರ್ಧ ಮಾಹಿತಿಯನ್ನ ಕೊಟ್ರು, ವಾಸ್ತವ ಏನಾಗಿದೆ ಅದ್ರ ಬಗ್ಗೆ ಹೇಳಲೇ ಇಲ್ಲ. ಸರ್ಕಾರಿ ಲೆಕ್ಕ ಮಾತ್ರ ಕೊಟ್ರು, ವಾಸ್ತವವಾಗಿ ಏನಾಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಲೇ ಇಲ್ಲ. ಸೊ ತಪ್ಪು ಅರ್ಧಂಬರ್ಧ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಕೂಡ ತಪ್ಪಾಗತ್ತೆ. ಮಿಸ್ಇನ್ಫಾರ್ಮೇಶನ್ ಅಂದ್ರೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಕೆಲವೊಂದು ಫೇಕ್ ಮೆಸೇಜ್ಗಳು ಬರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವತ್ತು ತುಂಬಾ ಪ್ರಾಮಿನೆಂಟ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಮೆಸೇಜಸ್ ಗಳನ್ನ ಕೊಡ್ತಾ ಇದ್ದೇವೆ. ಸೊ ಸರ್ಕಾರದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಹೇಳ್ತಕ್ಕಂಥದ್ದು, ಇಲ್ಲ ಸಲ್ಲದ ಕಾರ್ಯಕ್ರಮಗಳು, ಅವ್ರ ಪರವಾಗಿ ಮಾತಾಡೋದು, ಅವ್ರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ. ಮತ್ತೆ ಹಾಗೇನೆ ನಾನ್ ಇನ್ಫಾರ್ಮೇಶನ್, ಮಾಹಿತಿಗಳೇ ಕೊಡದೇ ಇರ್ತಕ್ಕಂಥದ್ದು. ಸೊ ಯಾವುದೇ ಮಾಹಿತಿಗಳನ್ನು ಯಾರಿಗೂ ಕೂಡ ಕೊಡದೇ ಇರ್ತಕ್ಕಂಥದ್ದು, ಅದನ್ನೆಲ್ಲವೂ ಕೂಡ ಸೀಕ್ರೆಟ್, ಹೇಳೋ ಹಾಗಿಲ್ಲ ಅಂತ ಹೇಳಿ ಕೆಲವು ಮಾಹಿತಿಗಳನ್ನ ಅವುಗಳನ್ನ ತಡೆ ಹಿಡಿತಕ್ಕಂತಹದ್ದು ಕೂಡ ಮಾಡೋದಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಈ ಒಂದು ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಅದೇ ರೀತಿ ಮುಂದೆ ಬಂದಾಗ, ಸೊ ಇನ್ ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರ್ಸ್ ವರ್ಸ್ ಯೂನಿಯನ್ ಆಫ್ ಇಂಡಿಯಾ, ಇಟ್ ಹ್ಯಾಸ್ ಬಿನ್ ಹೆಲ್ಡ್ ದಟ್ ದ ಪ್ರೆಸ್ plays a very significant role in the democratic machinery. ಸೊ ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಕೂಡ ಮತ್ತೊಂದು ವಿಚಾರ, ತುಂಬಾ ಪ್ರಮುಖವಾದ ವಿಚಾರವನ್ನು ಇಲ್ಲಿ ಹೇಳುತ್ತೆ ಸುಪ್ರೀಂ ಕೋರ್ಟ್. ಏನಂತಂದ್ರೆ, ಸೊ ಪ್ರೆಸ್ ಪ್ಲೇಸ್ ಎ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಡೆಮೋಕ್ರೆಟಿಕ್ ಮಷಿನರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಈ ಒಂದು ಪ್ರೆಸ್ ಅಂತಕ್ಕಂಥದ್ದು, ಮಾಧ್ಯಮಗಳು ಏನಿದ್ದಾವೆ, ತುಂಬಾ ಪ್ರಮುಖವಾಗಿರ್ತಕ್ಕಂತಹ ಒಂದು ಪಾತ್ರವನ್ನ ನಿರ್ವಹಣೆಯನ್ನ ಮಾಡತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ದ ಕೋರ್ಟ್ ಹ್ಯಾವ್ ಡ್ಯೂಟಿ ಟು ಅಪ್ಹೋಲ್ಡ್ ಫ್ರೀಡಮ್ ಆಫ್ ಪ್ರೆಸ್. ಸೊ ನ್ಯಾಯಾಂಗವು ಕೂಡ ಯಾವತ್ತೂ ಕೂಡ ಈ ಮಾಧ್ಯಮ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯೋ ಕೆಲಸವನ್ನ ಮಾಡಬೇಕು, ಅದರ ಕರ್ತವ್ಯ ಕೂಡ ಇದು ಆಗಿದೆ. ಅಂಡ್ invalidate all laws and administrative actions that abridge that freedom. ಯಾವೆಲ್ಲ ಕಾನೂನುಗಳಿದ್ದಾವೆ, ಯಾವೆಲ್ಲ ಆಡಳಿತ ವ್ಯವಸ್ಥೆ ಇದೆ, ಆಡಳಿತ ಕ್ರಿಯೆಗಳು ಏನಿದ್ದಾವೆ, ಅವುಗಳು ಈ ಪ್ರೆಸ್ ಫ್ರೀಡಮ್ ಅನ್ನ ಅಥವಾ ಸ್ವಾತಂತ್ರ್ಯವನ್ನ ತಡೆ ಹಿಡಿತಕ್ಕಂತಹದ್ದು, ಅವುಗಳನ್ನ ತುಂಡರಿಸ್ತಕ್ಕಂತಹ ಕೆಲಸಗಳನ್ನ ಏನು ಮಾಡತ್ತೆ, ಅವುಗಳನ್ನೆಲ್ಲವನ್ನು ಕೂಡ, ಅಂತಹ ಕಾನೂನುಗಳನ್ನ, ಅಂತಹ ಒಂದು ಆಡಳಿತಾತ್ಮಕ ನೀತಿಗಳೇನಿದ್ದಾವೆ, ಕಾರ್ಯಯೋಜನೆಗಳಿದ್ದಾವೆ, ಅದನ್ನೆಲ್ಲವನ್ನು ಕೂಡ ತಳ್ಳಿ ಹಾಕ್ತಕ್ಕಂತಹದ್ದು, ಅವುಗಳನ್ನ ಕೊನೆ ಹಾಡ್ತಕ್ಕಂತಹ ಕೆಲಸ ಅಲ್ಲಿ ನ್ಯಾಯಾಂಗದ್ದಾಗಿದೆ. ಸೊ ಅದರ ಕರ್ತವ್ಯ ಕೂಡ ಇದು ಆಗಿದೆ. ಸೊ ಆ ಮೂಲಕ ಪತ್ರಿಕೆಗಳಿಗೆ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯೋ ಕೆಲಸವನ್ನ ಯಾವತ್ತೂ ಕೂಡ ನ್ಯಾಯಾಂಗ ಮಾಡಬೇಕು ಅನ್ನೋ ಮಾತನ್ನ ಕೂಡ ಈ ಒಂದು ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಪ್ರಕರಣದಲ್ಲಿ ಕೂಡ ಮತ್ತು ಮಹತ್ವಪೂರ್ಣವಾದಂತಹ ಒಂದು ವರ್ಡಿಕ್ಟ್, ತೀರ್ಮಾನವನ್ನ, ಒಂದು ಜಡ್ಜ್ಮೆಂಟ್ ಅನ್ನ ಕೂಡ ಕೊಡ್ತಕ್ಕಂತಹದ್ದು. So next one is the freedom of press has 3 essential elements. ಸೊ ನಾವೇನು ಈ ಪ್ರಕರಣಗಳನ್ನ ನೋಡ್ಕೊಂಡು ಬಂದ್ವಿ, ರೋಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಇರಬಹುದು, ಯೂನಿಯನ್ ಆಫ್ ಇಂಡಿಯಾ ಮತ್ತೆ ವರ್ಸಸ್ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಇರಬಹುದು, ಮತ್ತೆ ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇವುಗಳೆಲ್ಲವೂ ಕೂಡ ನಾವು ಏನು ಈ ಪ್ರಕರಣಗಳನ್ನ ನೋಡಿದ್ವಿ, ಆ ಪ್ರಕರಣಗಳನ್ನ ನೋಡಿದಾಗ ಪತ್ರಿಕೆಗಳಿಗೆ ಈ 3 ರೀತಿಯಾಗಿರ್ತಕ್ಕಂಥ ಅಂಶಗಳು ಇರಬೇಕು. ಅಂದ್ರೆ ಫ್ರೀಡಮ್ ಆಫ್ ಪ್ರೆಸ್, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಈ 3 ಅಂಶಗಳು ತುಂಬಾ ಪ್ರಮುಖವಾಗಿದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಅದು ಯಾವ್ದಪ್ಪ ಅಂತಂದ್ರೆ, ಫ್ರೀಡಮ್ ಆಫ್ ಆಕ್ಸೆಸ್ ಟು ಆಲ್ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್. ಸೊ ನಾವು ಯಾವುದೇ ಮಾಹಿತಿಯನ್ನ, ಯಾವುದೇ ಮಾಹಿತಿ ಮೂಲಗಳಿಂದಲೂ ಕೂಡ ಅದನ್ನ ತೆಗೆದುಕೊಳ್ಳಿಕ್ಕೆ ಇರುವಂತಹ ಒಂದು ಸ್ವಾತಂತ್ರ್ಯ. ಮಾಧ್ಯಮಗಳಿರಬಹುದು, ಜನಗಳಿರಬಹುದು, ಯಾರು ಬೇಕಾದ್ರೂ ಕೂಡ ಇರಬಹುದು. ಸೊ ಇಲ್ಲಿ ಸ್ವಾತಂತ್ರ್ಯ, ಕಂಪ್ಲೀಟ್ ಸ್ವಾತಂತ್ರ್ಯ ಇದೆ. ಅವರು ಯಾವುದೇ ಮಾಹಿತಿಯ ಮೂಲಗಳಿಂದ ಮಾಹಿತಿಗಳನ್ನ ಅವರು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಕೊಟ್ಟಿದ್ದಾರೆ. ಫ್ರೀಡಮ್ ಆಫ್ ಆಕ್ಸೆಸ್ ಟು ಆಲ್ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್. ಸೊ ದೆನ್ ನೆಕ್ಸ್ಟ್ ಒನ್, ಫ್ರೀಡಮ್ ಆಫ್ ಪಬ್ಲಿಕೇಶನ್. ಯಾರು ಬೇಕಾದ್ರೂ ಪ್ರಕಟಣೆಯನ್ನ ಮಾಡಬಹುದು, ಪ್ರಕಟಣೆಯ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಅಂಡ್ ಫ್ರೀಡಮ್ ಆಫ್ ಸರ್ಕ್ಯುಲೇಷನ್ ಮಾಡ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಮಾಹಿತಿಯನ್ನ ಪಡ್ಕೊಂಡ್ರಿ,
ಅದನ್ನ ಪಬ್ಲಿಕೇಶನ್ ಮಾಡಿದ್ರಿ, ಅದನ್ನ ಜನಗಳಿಗೆ ಹಂಚಬೇಕು. ಆಗ ಮಾತ್ರ ನಮ್ಗೆ ನಾವು ನಮ್ಮ ಮಾಹಿತಿಗಳು, ನಮ್ಮ ವಿಶ್ಲೇಷಣೆ, ನಮ್ಮ ಆಲೋಚನೆ ಮತ್ತೊಬ್ಬ ವ್ಯಕ್ತಿಗೆ ತಲುಪೋದಕ್ಕೆ ಸಾಧ್ಯ. ಆ ಮೂಲಕ ಒಂದು ಪೊಲಿಟಿಕಲ್ ಒಪಿನಿಯನ್ ಅಥವಾ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಅಥವಾ ಸಾರ್ವಜನಿಕ ಅಭಿಪ್ರಾಯವನ್ನ ನಾವು ಮೂಡಿಸೋದಕ್ಕೆ ಸಾಧ್ಯ ಆಗತ್ತೆ. ನಿಮಗೆ ಸರ್ಕ್ಯುಲೇಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಅಂದಾಗ, ಸೊ ನಿಮಗೆ ಇಲ್ಲಿ ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ನಿಮ್ಮ ಒಪಿನಿಯನ್ಸ್ ಗಳನ್ನ ಇಲ್ಲಿ ಫಾರ್ಮ್ ಮಾಡ್ಲಿಕ್ಕೆ, ಅಂದ್ರೆ ಅಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ಅದನ್ನ ರೂಪಿಸೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಾಗುತ್ತೆ. So there are many instances when the freedom of press has been suppressed by the legislature. So ಇದಷ್ಟೇ ಅಲ್ಲ, ಸಾಕಷ್ಟು ಸಂದರ್ಭಗಳಲ್ಲಿಯೂ ಕೂಡ ಈ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನ ಸರ್ಕಾರ ಹರಣ ಮಾಡ್ತಕ್ಕಂತಹ ಕೆಲಸವನ್ನ ಅಥವಾ ಅವುಗಳಿಗೆ ನಿರ್ಬಂಧವನ್ನ ಹೇರುವಂತಹ ಕೆಲಸವನ್ನ ಕೂಡ ಒಂದು ಶಾಸಕಾಂಗ ಅಂತಕ್ಕಂಥದ್ದು ಇವತ್ತು ಮಾಡ್ಕೊಂಡು ಬಂದಿದೆ. ಸೊ ನಾವು ತುಂಬಾ ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ 1975 ಅಲ್ಲಿ ಇಂದಿರಾ ಗಾಂಧಿ ಅವರು ಏನು ಪ್ರಧಾನಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಿ ಪತ್ರಿಕೆಗಳಿಗೆ ಹೇರಿದಂತಹ ನಿರ್ಬಂಧ ಏನಿದೆ, ದಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಪತ್ರಿಕೆಗಳಿಗೆ ನಿರ್ಬಂಧ ಹೇರೋ ಕೆಲಸವನ್ನ ಮಾಡತ್ತೆ. ಅದರ ಹೊರತಾಗಿಯೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ಪತ್ರಿಕೆಗಳಿಗೆ ಸ್ವಾತಂತ್ರ್ಯವನ್ನ, ನಿಯಂತ್ರಣವನ್ನ ಅಥವಾ ಅವುಗಳಿಗೆ ಒಂದು ಸಪ್ರೆಸ್ ಮಾಡ್ತಕ್ಕಂಥ, ಅವುಗಳನ್ನ ನಿಯಂತ್ರಣ ಮಾಡ್ತಕ್ಕಂತಹ ಕೆಲಸವನ್ನ, ನಿರ್ಬಂಧ ಹೇರುವ ಕೆಲಸವನ್ನ ಕೂಡ ಮಾಡ್ಲಾಗತ್ತೆ. ಅವುಗಳು ಯಾವೆಲ್ಲ ಕೇಸ್ ಅಂತ ನೋಡೋಣ ಇಲ್ಲಿ. So in Sakal Papers versus Union of India, the daily newspapers Price and Page Order 1960. So 1966ರಲ್ಲಿ ಈ ಒಂದು ಸಕಾಲ್ ಪೇಪರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರೈಸ್ ಮತ್ತೆ ಪೇಜ್ಗೆ ಸಂಬಂಧಪಟ್ಟ ಹಾಗೆ ಒಂದು ವರ್ಡಿಕ್ಟ್ ಅನ್ನ ಕೂಡ 1960ರಲ್ಲಿ ಒಂದು ವರ್ಡಿಕ್ಟ್ ಅನ್ನ, ಒಂದು ಪ್ರಕರಣ, ಒಂದು ತೀರ್ಮಾನವನ್ನ, ಒಂದು ಜಡ್ಜ್ಮೆಂಟ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ ಕೂಡ ನೀಡತಕ್ಕಂತಹದ್ದು. ಸೊ ಅದರ ಪ್ರಕಾರ ವಿಚ್ ಫಿಕ್ಸ್ಡ್ ದ ನಂಬರ್ ಆಫ್ ಪೇಜಸ್ ಅಂಡ್ ಸೈಜ್ ವಿಚ್ ಎ ನ್ಯೂಸ್ ಪೇಪರ್ ಕುಡ್ ಪಬ್ಲಿಷ್ ಅಟ್ ಎ ಪ್ರೈಸ್ ವಾಸ್ ಹೆಲ್ಡ್ ಟು ಬಿ ವೈಲೇಟ್ ಆಫ್ ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ನಾಟ್ ಎ ರೀಸನಬಲ್ ರೆಸ್ಟ್ರಿಕ್ಷನ್ ಅಂಡರ್ ದ ಆರ್ಟಿಕಲ್ 92. ಅಂತಂದ್ರೆ ಫಿಕ್ಸ್ ಮಾಡಬಾರ್ದು. ನೀವು ನಿರ್ದಿಷ್ಟವಾಗಿ ಪುಟಗಳನ್ನ ತಗೊಂಡ್ ಬರ್ತೀರಿ, ನಿರ್ದಿಷ್ಟವಾದ ಗಾತ್ರದಲ್ಲೇ ಪತ್ರಿಕೆಗಳನ್ನ ನಾವು ಪಬ್ಲಿಷ್ ಮಾಡ್ತೇವೆ, ಇಷ್ಟೇ ನಂಬರ್, 20 ಪುಟಗಳಿಗೆ ಮಾತ್ರ ನಾವು ಅದನ್ನ ಫಿಕ್ಸ್ ಮಾಡ್ತೇವೆ. ಹಾಗೇನೆ ನಿರ್ದಿಷ್ಟ ಸೈಜ್, ನಿರ್ದಿಷ್ಟ ಪ್ರಮಾಣದಲ್ಲಿ ಅಥವಾ ನಿರ್ದಿಷ್ಟವಾದಂತಹ ಒಂದು ಗಾತ್ರದಲ್ಲೇ ಕೂಡ ನಾವು ಪತ್ರಿಕೆಗಳನ್ನ ತೆಗೆದುಕೊಂಡು ಬರ್ತೀವಿ. ಅದರ ಆಧಾರದ ಮೇಲೆ ನಾವು ಪತ್ರಿಕೆಗಳಿಗೆ ಒಂದು ನಿರ್ದಿಷ್ಟವಾದ ಬೆಲೆಯನ್ನ ನಿಗದಿಪಡಿಸ್ತೀವಿ ಅಂತ ಹೇಳುವಂತಹದ್ದು ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವರ್ಡಿಕ್ಟ್ ಅನ್ನ, ಒಂದು ಜಡ್ಜ್ಮೆಂಟ್ ಅನ್ನ ಕೂಡ ಈ ಸಕಾಲ್ ಪೇಪರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ನೀಡುತ್ತೆ. ಸೊ ಇದನ್ನ ನೀವು ಆ ರೀತಿಯಾಗಿ ಹೇಳಿದ್ದೆ ಆದ್ರೆ, ಸೊ ವಾಸ್ ಹೆಲ್ಡ್ ಟು ಬಿ ವೈಲೇಟ್ ಆಫ್ ಫ್ರೀಡಮ್ ಆಫ್ ಪ್ರೆಸ್ ಅಂಡ್ not a reasonable restriction under article 92. ಸೊ ನೀವು ಆ ರೀತಿಯಾಗಿ ಮಾಡಿದ್ರೆ ಮಾಧ್ಯಮಗಳಿಗೆ ಇರ್ತಕ್ಕಂತಹ ಸ್ವಾತಂತ್ರ್ಯವನ್ನ ನೀವು ವೈಲೇಟ್ ಮಾಡ್ದಂಗೆ ಆಗತ್ತೆ, ರೂಲ್ ಔಟ್ ಮಾಡ್ದಂಗೆ ಆಗತ್ತೆ. ಅಂಡ್ ನಾಟ್ ರೀಸನಬಲ್ ರೆಸ್ಟ್ರಿಕ್ಷನ್ ಅಂದ್ರೆ ಅವಳಿಗೆ ಸಂದರ್ಭಾನುಸಾರ ಹೇರ್ಬೇಕಾದಂತಹ ನಿರ್ಬಂಧಗಳು ಏನಿದ್ದಾವೆ, ಆರ್ಟಿಕಲ್ 19(2) ಅಂತ ನಾವೇನ್ ಹೇಳ್ತೇವೆ, ಅವುಗಳ ಸಂಪೂರ್ಣ ವೈಲೇಷನ್ ಅನ್ನುವಂತಹ ಮಾತನ್ನ ಕೂಡ ಈ ಸಕಾಲ್ ನ್ಯೂಸ್ ಪೇಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಹೇಳ್ತಾರೆ. ಸೊ ಪತ್ರಿಕೆಗಳಿಗೆ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥದ್ದು ಅದರ ಪ್ರೊಡಕ್ಷನ್ ಕಾಸ್ಟ್ ನ ಆಧಾರದ ಮೇಲೆ ಹೊರತು ಇಲ್ಲಿ ಪತ್ರಿಕೆಯ ನಂಬರ್ ಆಫ್ ಪೇಜಸ್ ಅಂಡ್ ಸೈಜ್ ನ ಆಧಾರದ ಮೇಲೆ ಪತ್ರಿಕೆಗಳಿಗೆ ಬೆಲೆಯನ್ನ ನಿಗದಿಪಡಿಸುವುದಿಲ್ಲ ಎಂಬುದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಿಮಿಲರ್ಲಿ in Bennett Coleman and Company versus Union of India, the validity of the newsprint control order which fixed the maximum number of pages. So ಇಲ್ಲಿ ಕೂಡ ಇದೇ ರೀತಿಯ ಒಂದು ಸಿಮಿಲರ್ ಒಂದು ಪ್ರಕರಣ ಕೂಡ ಮತ್ತೆ ಸರ್ಕಾರದ ವಿರುದ್ಧವಾಗಿ ಹೋಗ್ತಕ್ಕಂಥ, ಇಲ್ಲಿ ಕೂಡ ಬೆನ್ನೆಟ್ ಕೋಲ್ಮನ್ ಅಂಡ್ ಕಂಪನಿ, ಇದು ಟೈಮ್ಸ್ ಆಫ್ ಇಂಡಿಯಾದ ಮಾಲೀಕತ್ವವನ್ನು ಹೊಂದಿರತಕ್ಕಂಥ ಒಂದು ಕಂಪನಿ ಇದು. ಸೊ ಇಡೀ ಭಾರತ ದೇಶದಾದ್ಯಂತ
ಟಾಪ್ 1 ನಲ್ಲಿ ಸರ್ಕ್ಯುಲೇಷನ್ ಆಗ್ತಿರ್ತಕ್ಕಂತಹ ಪತ್ರಿಕೆ ಇವನ್ ಟುಡೇ ಇವತ್ತಿಗೂ ಕೂಡ ಟಾಪ್ 1 ನಲ್ಲಿ ತನ್ನ ಸ್ಥಾನವನ್ನ ಇದು ಭದ್ರಪಡಿಸಿಕೊಂಡಿದೆ. ಸೊ ಇವರ ವಿರುದ್ಧವಾಗಿ ಒಂದು ಕೇಂದ್ರ ಸರ್ಕಾರ ಒಂದು ಪ್ರಕರಣವನ್ನ ಹೂಡತ್ತೆ. ಏನಂತಂದ್ರೆ ಸೊ ನ್ಯೂಸ್ ಪ್ರಿಂಟ್ ಕಂಟ್ರೋಲ್ ಮಾಡಬೇಕು, ಪತ್ರಿಕೆಗಳಿಗೆ ಏನು ಪ್ರಿಂಟ್ ಮಾಡ್ತಾರಲ್ಲ ಬೇಕಾಗಿರೋ ಪತ್ರಿಕೆಗಳಿಗೆ ಶೀಟ್ಗಳಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಒಂದು ಈ ಪ್ರಕರಣವನ್ನ ಅವರು ವಿರುದ್ಧವಾಗಿ ಬೆನ್ನೆಟ್ ಕೋಲ್ಮನ್ ನ ವಿರುದ್ಧವಾಗಿ ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ಗೆ ಕೂಡ ಹಾಕ್ತಾರೆ. ಸೊ ಅವ್ರು ಹೇಳೋದು ಏನಂತಂದ್ರೆ ಸೊ ವಿಚ್ ಫಿಕ್ಸ್ಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೇಜಸ್, ಒಂದು ಫಿಕ್ಸ್ ಮಾಡಬೇಕು ನೀವು ಇಷ್ಟುಗಿಂತ ಗರಿಷ್ಠ ಮಟ್ಟವನ್ನ ಮೀರಿ ನಾವು ಪತ್ರಿಕೆಗಳನ್ನ ಪ್ರಿಂಟ್ ಮಾಡೋದಿಲ್ಲ ಅಂತ ಹೇಳಿ ಒಂದು ನಿರ್ದಿಷ್ಟ ಗರಿಷ್ಠ ಸಂಖ್ಯೆಯನ್ನ ನೀವು ಕೊಡಬೇಕು ಅಂತ ಹೇಳಿ, ಪುಟದ ಗರಿಷ್ಠ ಪುಟ ಸಂಖ್ಯೆಯನ್ನ ಕೊಡಬೇಕು. ಅದನ್ನ ಮೀರಿ ನಾವು ಪತ್ರಿಕೆಗಳನ್ನ ಪಬ್ಲಿಷ್ ಮಾಡೋದಿಲ್ಲ, ಪ್ರಿಂಟ್ ಮಾಡೋದಿಲ್ಲ, ಮುದ್ರಣ ಮಾಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಕೇಂದ್ರ ಸರ್ಕಾರ ವಾದವನ್ನ ಮಂಡಿಸತ್ತೆ. ಆದರೆ ಸುಪ್ರೀಂ ಕೋರ್ಟ್ ಅದನ್ನ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಒಂದು ಜಡ್ಜ್ಮೆಂಟ್ ಅನ್ನ ಕೂಡ ಕೊಡ್ತಕ್ಕಂಥದ್ದು. ಸೊ ಆ ರೀತಿಯಾಗಿ ಮಾಡೋದಿಕ್ಕೆ ಅವಕಾಶ ಇಲ್ಲ. ವಾಸ್ ಸ್ಟ್ರಕ್ ಡೌನ್ ಬೈ ದ ಗವರ್ನಮೆಂಟ್ ಬೈ ದ ಕೋರ್ಟ್ ಹೋಲ್ಡಿಂಗ್ ಇಟ್ ಟು ಬಿ ವೈಲೇಟ್ ಆಫ್ ಪ್ರೊವಿಷನ್ ಆಫ್ ಆರ್ಟಿಕಲ್ 19(1)(a and not to be reasonable restriction under article 19(2). ಅಗೇನ್ ಎಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದೇ ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ. ಸೊ ನೀವು ಏನು ಆರ್ಟಿಕಲ್ 19(1)(a ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನ್ ಹೇಳುತ್ತೆ ಅದರ ವೈಲೇಷನ್ ಆಗುತ್ತೆ. ಸೊ ನೀವು ಈ ರೀತಿಯಾಗಿ ಒಂದು ಗರಿಷ್ಠ ಪತ್ರಿಕೆಗಳ ಪುಟಗಳ ಸಂಖ್ಯೆಯನ್ನ ನಿಗದಿ ಮಾಡತಕ್ಕಂತಹದ್ದು ಇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ವೈಲೇಷನ್ ಆಗತ್ತೆ. ಅವುಗಳನ್ನ ನೀವು ರೂಲ್ ಔಟ್ ಮಾಡ್ದಂಗಾಗತ್ತೆ. ಅದರ ಜೊತೆಗೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಗಳನ್ನು ಕೂಡ ವೈಲೇಟ್ ಮಾಡ್ದಂಗಾಗತ್ತೆ. ಆ ಒಂದು ರೀಸನಬಲ್ ರಿಸ್ಟ್ರಿಕ್ಷನ್ ಅಡಿಯಲ್ಲಿ ಇದುಗಳು ಬರೋದಿಲ್ಲ. ಅವುಗಳನ್ನ ಈ ರೀತಿಯಾಗಿ ನೀವು ಅವುಗಳನ್ನ ನಿರ್ಬಂಧ ಹೇರ್ತಕ್ಕಂಥದ್ದು, ಅವುಗಳಿಗೆ ಚೌಕಟ್ಟುಗಳನ್ನ ಹಾಕ್ತಕ್ಕಂಥದ್ದು ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ದ ಕೋರ್ಟ್ ಆಲ್ಸೋ ರಿಜೆಕ್ಟೆಡ್ ದ ಪ್ಲೀ ಆಫ್ ದ ಗವರ್ನಮೆಂಟ್ ದಟ್ ಇಟ್ ವುಡ್ ಹೆಲ್ಪ್ ಸ್ಮಾಲ್ ನ್ಯೂಸ್ ಪೇಪರ್ಸ್ ಟು ಗ್ರೋ. ಸೊ ಯಾವಾಗ ನೀವು ಈ ರೀತಿ ನಿರ್ಬಂಧವನ್ನ ಹೇರ್ಬಿಡ್ತೀರಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೇಜಸ್ ಅಂತ ಹೇಳಿ, ಅವಾಗ ಸಣ್ಣ ಪತ್ರಿಕೆಗಳಿಗೆ ಏನಿದೆ ಆ ಸಣ್ಣ ಪತ್ರಿಕೆಗಳು ಬೆಳೆಯೋದಿಕ್ಕೆ ಅವಕಾಶ ಆಗೋದಿಲ್ಲ, ಸಮಸ್ಯೆ ಆಗತ್ತೆ. ಸೊ ಅವುಗಳಿಗೆ ಏನಾದ್ರೂ ನಾಳೆ ಮುಂದೆ ಒಂದು ದಿನ ಯಾವುದೋ ಒಂದಷ್ಟು ಜಾಹೀರಾತುಗಳು ಬರ್ಬೋದು, ಪುರವಣಿಗಳನ್ನ ಹೆಚ್ಚು ಮಾಡಬಹುದು ಅವರು, ಅಥವಾ ಬೇರೆ ಯಾವುದೇ ಸಂದರ್ಭಗಳಲ್ಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದಷ್ಟು ಪತ್ರಿಕೆಗಳಿಗೆ ಅನುಕೂಲ ಆಗುವ ರೀತಿಯ ಒಂದು ಅವಕಾಶ ಅವ್ರಿಗೆ ಸಂದರ್ಭ ಒದಗಿ ಬರಬಹುದು. ಆ ಸಂದರ್ಭಗಳಲ್ಲಿ ಅವರು ಹೆಚ್ಚು ಪುಟಗಳನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಅದು ಗ್ರೋ ಆಗ್ಲಿಕ್ಕಾಗಲ್ಲ, ಡೆವಲಪ್ ಆಗ್ಲಿಕ್ಕೆ ಆಗಲ್ಲ. ಆ ಡೆವಲಪ್ಮೆಂಟ್ ಅನ್ನ ನಾವು ಸಪ್ರೆಸ್ ಮಾಡ್ದಾಗೆ ಆಗತ್ತೆ, ತುಳಿದು ಹಾಕದಾಗೆ ಆಗತ್ತೆ. ಸೊ ಹಾಗಾಗಿ ಆ ರೀತಿಯಾಗಿ ಅದನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ನೀವು ಗರಿಷ್ಠ ಪುಟಗಳ ಸಂಖ್ಯೆಯನ್ನ ಮಿತಿಯನ್ನ ಹೇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಕೂಡ ಈ ಬೆನ್ನೆಟ್ ಕೋಲ್ಮನ್ ಅಂಡ್ ಕಂಪನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಈ ಒಂದು ಜಡ್ಜ್ಮೆಂಟ್ ಅನ್ನ ಕೂಡ ರಿಲೀಸ್ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು.